ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜಲ್. ಇವತ್ತು ನಾನು ನಿಮಗೆ ಬ್ರೈಡಲ್ ಸ್ಯಾರಿ ಕ್ರೋಶ ಕುಚ್ಚನ್ ತೋರಿಸೋಣ ಅಂತ ಹೇಳಿಬಿಟ್ಟು ಆ ಡಿಸೈನ್ಗೆ ಯೂಸ್ ಮಾಡ್ತಾ ಇರೋವಂಥ ಬೀಡ್ ಬಂದು ಲೀಫ್ ಡಿಸೈನ್ ಆ್ಯಂಡ್ ಸ್ಮಾಲ್ ರಿಂಗ್ ಬೀಡು. ಸ್ಮಾಲ್ ಸೈಜ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಹರಳೆ ದಾರನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನಾನು ಇವತ್ತು ನಿಮಗೆ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸೋಣ ಅಂಥೇಳಿ ರೀಸೆಂಟಾಗಿ ಒಂದು ಸ್ಯಾರಿಗೆ ಹಾಕಿದೆ, ತುಂಬ ಚೆನ್ನಾಗಿ ಬಂತು. ಸೊ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಟೂ ಲಾಕ್ ಆದಮೇಲೆ ಫ್ರೆಂಡ್ 1 2 ಚೈನ್ ಮತ್ತು ಡಬಲ್ ಕ್ರೋಶನ 2 ರಿಂದ 1 2 ರಿಂದ 1. ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. 2 ರಿಂದ 1 2 ರಿಂದ 1. ಫ್ರೆಂಡ್ಸ್, ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಇದು ವಿತೌಟ್ ಕುಚ್ಚು ಬರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು 2 ರಿಂದ 1 2 ರಿಂದ 1. ಫ್ರೆಂಡ್ಸ್ ನೋಡ್ಕೊಳ್ಳಿ, ಲಾಕ್ 2 ಚೈನ್ ಆಮೇಲೆ ಡಬಲ್ ಕ್ರೋಶನ 5 ಚೈನ್ ಹಾಕೋಬೇಕು. ಅಂದರೆ 5 ಕಂಬ ಹಾಕೋಬೇಕು. ನೀಡಲ್ ಮೇಲೆ ದಾರ 2 ರಿಂದ 1 2 ರಿಂದ 1 5 ಚೈನ್ ಆಗಿದೆ. ಮತ್ತು 1 2 3 ಚೈನ್ ಮತ್ತು ಅದು ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ, ನೆಕ್ಸ್ಟು ನೀಡಲ್ ಮೇಲೆ ದಾರ 2 ರಿಂದ 1 2 ರಿಂದ 1. ನೀಡಲ್ ಮೇಲೆ ದಾರ 2 ರಿಂದ 1 2 ರಿಂದ 1. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ನ್ಯೂ ಡಿಸೈನ್ ಅಂತಲೇ ಅಂದ್ಕೊಳ್ಳಿ. ಹೀಗೆ ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀಡಲ್ ಮೇಲೆ ದಾರ 2 ರಿಂದ 1 2 ರಿಂದ 1. ಫ್ರೆಂಡ್ಸ್, ಇದು ನೋಡೋದಕ್ಕೆ ಡೀಸೆಂಟಾಗೂ ಇರುತ್ತೆ, ಗ್ರ್ಯಾಂಡಾಗೂ ಇರುತ್ತೆ. ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕ್ಬಿಟ್ರೆ. ನೋಡಿ, 5 ಕಂಬನ ಹಾಕ್ಕೊಂಡು ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಹೀಗೆ ಬರುತ್ತೆ. ಮತ್ತು 3 ಚೈನ್ 2 ರಿಂದ 1 ಕಂಬಗಳು ಪಕ್ಕ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ದೂರ ಇದ್ದರೆ ಚೆನ್ನಾಗಿರಲ್ಲ. ಫ್ರೆಂಡ್ಸ್, ಇದನ್ನು ಹೀಗೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ಕಂಟಿನ್ಯೂ ಮಾಡಿಕೊಂಡು ಸೆಕೆಂಡ್ ಲೈನ್ ಹೇಗೆ ಅನ್ನೋದನ್ನ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಲೈನ್ಗೆ ಫಸ್ಟ್ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಇನ್ನೊಂದು ಲಾಕ್ ಮಾಡಿದಾದಮೇಲೆ ನಾನು ನೀಡಲ್ ಹೊರಗೆ ತೆಗೆದು ನಾನು ಏನು ಇಲ್ಲಿ ಸ್ಮಾಲ್ ರಿಂಗ್ ಬೀಡ್ ಅಂತ ಹೇಳಿದ್ನೋ ಅದನ್ನು 3 ಬೀಡುಗಳನ್ನ ಒಂದೇ ಸಲ ಹಾಕ್ಕೊಂಡು, ನಾನು ಲಾಕ್ ಮಾಡಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಸೆಕೆಂಡ್ ಅಲ್ಲಿ 3 ಚೈನ್ಸ್ ಏನು ಹಾಕ್ಕೊಂಡಿದ್ನೋ ಅಲ್ಲಿಗೆ ಹೋಗಿ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ನೋಡಿ, ನೀಡಲ್ ಮೇಲೆ ದಾರ 2 ರಿಂದ 1 2 ರಿಂದ 1. ನೀಡಲ್ ಮೇಲೆ ದಾರ 2 ರಿಂದ 1
2ರಿಂದ 1 ನೋಡಿ. ಹೀಗೆ ಇಲ್ಲಿ ಎಷ್ಟು ಕಂಬ ಹಿಡಿಸುತ್ತೋ ಒಂದು 6 ಕಂಬ ಹಿಡಿಸುತ್ತೆ ಫ್ರೆಂಡ್. ಇಲ್ಲಿ ನೋಡಿ 2ರಿಂದ 1, 2ರಿಂದ 1, 5 ಆಗಿದೆ. 2ರಿಂದ 1, 2ರಿಂದ 1 ಅಷ್ಟೇ. ಮತ್ತು ನಾನು ನೀಡಲ್ನ ಹೊರಗೆ ತೆಗೆದು 3 ರಿಂಗ್ ಬೀಡನ್ನು ಸ್ಮಾಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅಗೇನ್ ನಾನು ಲಾಕ್ ಮಾಡಲ್ಲ ನೋಡಿ. ನೀಡಲ್ ಮೇಲೆ ದಾರ ತಗೊಳ್ತೀನಿ. 2ರಿಂದ 1, 2ರಿಂದ 1 ನೋಡಿ. ಹೀಗೆ ಬರುತ್ತದು. ನೆಕ್ಸ್ಟ್ ನಾನಿಲ್ಲಿ 6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಲ್ಲಿ ಎಷ್ಟು ಬರುತ್ತೋ ಇನ್ನೂ ಒಂದು ಎಕ್ಸ್ಟ್ರಾ ಬೇಕಂದ್ರೂ ನೀವು ಹಾಕೋಬೋದು. ನೋಡಿ 2ರಿಂದ 1, 2ರಿಂದ 1 ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಯೂನಿಕ್ ಆಗಿರುತ್ತೆ. ಡಿಸೈನ್ ಮಾತ್ರ ಫುಲ್ ಗ್ರ್ಯಾಂಡ್ ಲುಕ್ ಬರುತ್ತೆ. 6 ಲೈನ್ಸ್ ಆಗಿದೆ ಫ್ರೆಂಡ್ಸ್. ಆದಮೇಲೆ ಮತ್ತೆ ನಾನು ನೀಡಲ್ ಮೇಲೆ ನೀಡಲ್ ಒಳಗಿಂದ ಯಾಕೆ ಮತ್ತೆ ನಾನು ಪಕ್ಕದ ಕಂಬಕ್ಕೆ ಹೋಗಿ ಹೀಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನೋಡಿ ಹೀಗೆ ಬರುತ್ತೆ. ಸೆಕೆಂಡ್ ಲೈನ್ ಹೀಗೆ ಬರುತ್ತೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಥರ್ಡ್ ಲೈನ್ ಹೇಗೆ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಮೂರನೇ ಸ್ಟೆಪ್ ಬಂದು ನಾನು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು 2 ಚೈನ್ ತಗೊಳ್ತೀನಿ. 2 ಚೈನ್ ತಗೊಂಡು ಇಲ್ಲಿ ಏನಿದೆಯೋ ಈ ಬೀಡ್ ಗ್ಯಾಪಲ್ಲಿ ಇಲ್ಲಿ ಇದ್ರ ಮಧ್ಯದಲ್ಲಿ ನಾವೊಂದು ಲಾಕ್ ಮಾಡ್ಕೊಳ್ತೀವಿ. ಲಾಕ್ ಮಾಡಿಕೊಂಡು 1 2 3 4 ಚೈನ್ ಹಾಕಿ ಮತ್ತೆ ಇಲ್ಲಿ ಏನಿದೆಯೋ ಈ ಬೀಡ್ ಗ್ಯಾಪ್ ಈ ಪ್ಲೇಸಲ್ಲಿ ಫ್ರೆಂಡ್ಸ್ ನೋಡ್ಕೊಳ್ಳಿ. ಇದಕ್ಕೂ ಹಾರ್ಚ್ಗೂ ಇದಕ್ಕೂ ಮಧ್ಯದಲ್ಲಿ ಒಂದು ಚೈನ್ ಬರುತ್ತೆ. ಆ ಚೈನಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಮತ್ತೆ 2 ಚೈನ್ ಫ್ರೆಂಡ್ಸ್. 2 ಇಲ್ಲ ಅಂದರೂ ಬೇಕಂದರೆ ನಾವು 3 ಚೈನ್ ಬೇಕಂದ್ರೂ ಹಾಕೋಬೋದು. ಹೀಗೆ ಬರುತ್ತೆ. ಮತ್ತು 1 2 3 4 ಚೈನ್ ಹಾಕಿ ಮತ್ತೆ ಲಾಕ್ ನೋಡಿ ಹೀಗೆ ಬರುತ್ತೆ. ಮತ್ತು 1 2 3 ಚೈನ್ ಹಾಕಿ ಇದು ಎಲ್ಲ ಸೇರಿಸ್ಕೊಂಡು ನೋಡಿ ಹೀಗೆ ಲಾಕ್. ನೆಕ್ಸ್ಟು 1 2 3 4 ಚೈನ್ ಹಾಕಿ ಲಾಕ್. ನೆಕ್ಸ್ಟ್ 1 2 3 4 ಈ ಲೈನ್ ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಏನು ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲ್ ಲುಕ್ ಅನ್ನೋದು ಹೀಗೆ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಯೂನಿಕ್ಕಾಗಿರುತ್ತೆ, ಗ್ರ್ಯಾಂಡಾಗೂ ಇರುತ್ತೆ, ಡೀಸೆಂಟಾಗೂ ಇರುತ್ತೆ. ನಿಮಗಿದು ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ನೀವು ಇಲ್ಲಿ ಬೇಕಂದರೆ ಈ ಪ್ಲೇಸಲ್ಲಿ ನೀವು ಸ್ಟೋನ್ ಚೈನ್ ಬೇಕಂದ್ರೂ ಹಾಕೋಬೋದು. ಸ್ಟೋನ್ ಚೈನ್ ಇಲ್ಲ ಒಂದೊಂದು ಬಾಲ್ ಚೈನ್ ಫಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ತುಂಬ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮಸ್ತಾಗಿರುತ್ತೆ. ಕಸ್ಟಮರ್ಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ನಾನು ರೀಸೆಂಟಾಗೆ ನಾನೊಂದು ಸ್ಯಾರಿ ಕೂಡ ಹಾಕಿದ್ದೀನಿ. ಲಾಸ್ಟಲ್ಲಿ ನಿಮಗೆ ಅದೊಂದು ಫೋಟೋ ಪಿಕ್ ಹಾಕ್ತೀನಿ ನೋಡಿ. ತುಂಬ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ಥ್ಯಾಂಕ್ ಯು.